ಇವಾಗ ಅದ್ರದ್ದು ನಾವು ಏನೂ ಆಗಲ್ಲ ಅಂತ ನಾವು ಚಿಲ್ಲಾಗಿರ್ತೀವಿ, ಏನೋ ಜೋಶಲ್ಲಿರ್ತೀವಿ, ನಮ್ಗೇನಾಗುತ್ತೆ ಏಳನೇ ವಾರ ಆಯ್ತು, ಕಂಪ್ಲೀಟ್ ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಗೌಡ ಯೂಟ್ಯೂಬ್ ಚಾನಲ್. ನಾನು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನಾನು ನನ್ನ ಮಗಳು ಹೊರಟಿದ್ದೀವಿ. ಇವಾಗ ದುರ್ಗಮ್ಮ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನನ್ನ ಮಗಳದ್ದು ಆರನೇ ಆರತಿ, ನಂದು 7ನೇ ಆರತಿ. ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಾನು 6ನೇ ಆರತಿ 7ನೇ ಆರತಿ ಏನಕ್ಕೆ ಕೇಳ್ತಾ ಇದ್ದೀನಪ್ಪ ಅಂತಂದರೆ, ನಾನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೆ 21ನೇ ಆರತಿವರೆಗೂ ನಾನು ನಿನಗೆ ಪ್ರತಿ ಶುಕ್ರವಾರ ಬಂದು ಆರತಿ ಮಾಡ್ತೀನಮ್ಮ, ನಂದೊಂದು ಕಷ್ಟ ಇದೆ, ಅದನ್ನ ಬಗೆಹರಿಸ್ಕೊಡು ಅಂತೇಳಿ. ಅದು ಆ ಕಾರಣದಿಂದ ಇದು 7ನೇ ಆರತಿ. ಇನ್ನು 21ನೇ ಆರತಿವರೆಗೂ ಇರುತ್ತೆ. ಪ್ರತಿ ಶುಕ್ರವಾರ ನಾನು ಹೋಗಲೇಬೇಕು, ಆರತಿ ಮಾಡಲೇಬೇಕು. ಜೊತೆಗೆ ನನ್ನ ಮಗಳು ಕೂಡ ಮಾಡ್ತಾ ಇದ್ದಾಳೆ. ಬಾಕ್ಲಲ್ಲಿ ಸ್ವಲ್ಪ ಸಂದಿ ಬಿಡುತ್ತೆ. ಏನಂದರೆ ಅಲ್ಲಿ ಅದಕ್ಕೆ ನಾನು ಬಟ್ಟೆ ಇಡ್ತೀನಿ. ಹಳ್ಳಿ ಮನೆ ಕಡೆ ಸೈಡು ಹುಳ ಉಪ್ಪಡೆ ಜಾಸ್ತಿ. ಅದರಲ್ಲೂ ನಮ್ಮ ಮನೆ ಬಾಕ್ಲಲ್ಲಿ ಈ ಥರ ಚಪ್ಪಡಿ ಕಲ್ಲಿದ್ದಾವೆ. ಆ ಚಪ್ಪಡಿ ಕಲ್ಲೊಳಗೆ ದೊಡ್ಡ ದೊಡ್ಡ ಹಾವುಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ. ಈ ಚಪ್ಪಡಿ ಕಲ್ಲು ನಿಲ್ಸಿದೀವಲ್ಲ, ಅವನ್ನ ಕೆಡವಿ ಎಷ್ಟೋ ಜೋಡಿಸ್ಬಿಟ್ಟಿದ್ದೀವಿ. ಅದ್ರ ಕಡೆಗೆ ದೊಡ್ಡ ದೊಡ್ಡ ಹಾವುಗಳಿದ್ದಾವೆ. ಹಂಗಾಗ್ಬಿಟ್ಟು ನಮ್ಮ ಬೈಕೆ ಬಾಗಿಲಿಗೆಲ್ಲ ಸಂದಿಗೆ ಬಟ್ಟೆ ಇಟ್ಬಿಟ್ಟೆ ನಾನು ಬಾಗ್ಲು ಹಾಕೋದು ಪ್ರತಿ ಸಲ. ಅವರು ಬಾಗಿಲು ಸೆಟ್ ಮಾಡೋರು ಸರಿಯಾಗಿ ಸೆಟ್ ಮಾಡಿಲ್ಲ. ಆದ ಕಾರಣ ನಿಂಬೆಹಣ್ಣು ಹೋದ್ವಾರ ಸ್ವಲ್ಪ ಜಾಸ್ತಿನೇ ರೇಟ್ ಇತ್ತು. 10 ರೂಪಾಯಿಗೊಂದು ಆ ಥರ ಎಲ್ಲ ಹೇಳ್ತಾಯಿದ್ರು. ಇಲ್ಲಂತೂ ಅಂಗಡಿಯಲ್ಲಿ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ. 10 ರೂಪಾಯಿಗೊಂದು ಅಂತ ಹೇಳ್ತಾರೆ ನಿಂಬೆಹಣ್ಣ. ಮಾರ್ಕೆಟ್ ಒಳಗೆ ಹೋದರೆ 20 ರೂಪಾಯಿ 3 ಅಂತ ಹೇಳಿದ್ರು ಹೋಲ್ಸೇಲಾಗಿ ಮಾರೋರು. ಬ್ಲಾಗ್ ಮಾಡ್ತೀನಿ. ನಾನಿಲ್ಲಿ ಬೇಗ ಬಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ತಗೊಂಡು ಹೋಗ್ತೀನಿ ಆರತಿ ಮಾಡೋದಕ್ಕಲ್ವಾ. ಇಲ್ಲಿ ಊರಲ್ಲಿ ಕೊಂಡ್ಕೊಳ್ಳೋಕೆ ಹೋದರೆ ಒಂದಕ್ಕೆ 10 ರೂಪಾಯಿ ಹೇಳಿದರು. ನಾನು ಅಲ್ಲಿ 40 ರೂಪಾಯಿ ಕೊಟ್ಟು ತಗೊಂಡೆ. 40 ರೂಪಾಯಿಗೆ ಒಟ್ಟು ಟೋಟಲ್ ಈ ಸಲ ಇದ್ದಿದ್ದು ರೇಟು 20 ರೂಪಾಯಿಗೆ 4 ಅಂತ ಇತ್ತು. 8 ಬಂದವು. 40 ರೂಪಾಯಿಗೆ 8 ತಗೊಂಡೆ ನಾನು ನಿಂಬೆಹಣ್ಣು. ಕೊನೆಯ ಆರತಿವರೆಗೂ 21ನೇ ಆರತಿವರೆಗೂ ಅಂಥ ಗ್ರ್ಯಾಂಡ್ ಪೂಜೆ ಏನಿರೋದಿಲ್ಲ. ಮಾಮೂಲಿ ಆರತಿ ಅಷ್ಟೇ ಅಲ್ವಾ ನಾನು ಮಾಡ್ತಾ ಇರೋದು. ಹಂಗಾಗಿ ನಿಂಬೆಹಣ್ಣು ಒಂದು ಎಷ್ಟಿದ್ರೆ ನಿಂಬೆಹಣ್ಣು, ತುಪ್ಪ ದೀಪ ಅದೆಲ್ಲ ಏನಿದೆಯೋ ತಗೊಂಡು ಹೋಗ್ತೀನಿ, ಆರತಿ ಮಾಡ್ಕೊಂಬರ್ತೀನಿ ಪ್ರತಿ ಶುಕ್ರವಾರ. ಲಾಸ್ಟ್ನೇ ದಿನ ಮಾತ್ರ ಸ್ವಲ್ಪ ಏನಾದರೂ ಪೂಜೆ ಗೀಜೆ ಎಲ್ಲ ಮಾಡಿಸೋದಿರುತ್ತೆ. ಕೇಳಿ ಪೂಜಾರಪ್ಪರನ್ನ ಕೇಳಿ ಹೇಗೆ ಏನು ಅನ್ನೋದನ್ನ ತಿಳ್ಕೊಂಡು ನಾನು ಮಾಡಿಸ್ಬೇಕು. ಇನ್ನೂ ತುಂಬ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾನು ಮಾಮೂಲಿ ಇಷ್ಟೇನಿದೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಂದು. ನಮ್ಮೂರಲ್ಲಿ ಈ ಥರ ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗೋವಂಥ ಫೆಸಿಲಿಟೀಸ್ ಎಲ್ಲ ಇರೋಂಥ ದೇವರು ಅಂತ ದೇವಸ್ಥಾನ ಅಂದರೆ ಇದೊಂದು. ಮತ್ತು ಆ ಕಡೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಈಗೀಗ ಮಾಡಿದ್ದಾರೆ, ಚೆನ್ನಾಗಿ ಕಟ್ಟಿಸಿದ್ದಾರೆ. ಇತ್ತೀಚಿಗಿನ ದಿನಗಳಲ್ಲಿ ದೇವಸ್ಥಾನಕ್ಕೆಲ್ಲ ಒಂದು ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಬಂದು ಭಕ್ತಾದಿಗಳಿಗೆಲ್ಲನೂ ಕಾಲಿಗೆ ನೀರು ಹಾಕ್ಕೊಂಡು ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಬರೋ ಥರ. ತುಂಬ ದೊಡ್ಡ ದೇವಸ್ಥಾನ, ನೀವೇ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಇಡೀ ಶಿರಾದಲ್ಲಿ ಇದೊಂದೇ ಅನಿಸುತ್ತೆ ದೊಡ್ಡ ದೇವಸ್ಥಾನ. ಮಾಡೋರೆಲ್ಲ ಆರತಿಗಳ ತುಂಬ 47 ನಿಂಬೆಹಣ್ಣು ತಟ್ಟೆ ತುಂಬ, ದೊಡ್ಡ ತಟ್ಟೆ ತುಂಬ ಎಲ್ಲ ಇಟ್ಟು ಮಾಡ್ತಾರೆ. ನಾನು ಜಸ್ಟು 2 ನಿಂಬೆಹಣ್ಣು 2 ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಅದನ್ನು ಕೊಯ್ದುಬಿಟ್ಟು 4 ಮಾಡಿ ಆರತಿ ಮಾಡ್ತೀನಿ.
ಅವರವರ ಭಕ್ತಿ ಅವರವರ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮೇರೆಗೆ ಮಾಡ್ತಾರೆ. ನಲವತ್ತೇಳು, ಕೆಲವರು 5 ಈ ಥರ ತಗೊಂಡು ನಿಂಬೆಹಣ್ಣು ಹೆಚ್ಚಿಬಿಟ್ಟು ಕೊಯ್ದು ದೇವರಿಗೆ ಆರತಿ ಮಾಡ್ಕೊಂಡು ಬರ್ತಾರೆ. ನಮ್ಮ ಒಂದು ಕೆಪಾಸಿಟಿ ಎಷ್ಟಿದೆಯೋ ಅಷ್ಟರ ಮೇಲೆ ನಾವು ಮಾಡಬೇಕಲ್ವ. ನಮ್ಮದು ಕಷ್ಟನೇ ಇದೆ ಜೀವನ ನಡೆಸೋದು, ನಾವು ಹಳ್ಳಿ ಸೈಡೆ ಇರೋದು. ನಮ್ಮದು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ದೇವ್ರನ್ನ ನಂಬಿದ್ದೀನಿ. ದೇವ್ರು ಆ ಶಕ್ತಿ ನಮಗೆ ಕೊಟ್ಟರೆ ನಾವು ಮಾಡಲ್ಲ ಅಂತ ಏನಿಲ್ಲ. ಇಷ್ಟರ ಮಟ್ಟಿಗೆ ಇದೀವ, ನಾವು ಇಷ್ಟೇ ನನ್ನ ಕೈಲಿ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು 2 ನಿಂಬೆಹಣ್ಣು ಅಷ್ಟೇ ಮಾತ್ರ ಕೊಯ್ದು ಪ್ರತಿ ವಾರ ಮಾಡೋದು. ಬೇರೆಯವರೆಲ್ಲ 47, 48, 41 ಈ ಥರ ಎಲ್ಲ ತೊಗೊಂಬಂದ್ಬಿಟ್ಟು ತಟ್ಟೆ ತುಂಬ ಈಗಿನ ರೇಟಲ್ಲಿ ನಿಂಬೆಹಣ್ಣಿಗೆ ಕೊಳ್ಳೋಕ್ಕೆ ಆಗಲ್ಲ, ಮಾತಾಡ್ಸೋಕ್ಕಾಗಲ್ಲ ಅಂತ ರೇಟಲ್ಲಿ ಅಷ್ಟೊಂದು ತಗೊಂಡ್ಬಂದು ಮಾಡ್ತಾರೆ. ಭಗವಂತ ಅವ್ರನ್ನ ಚೆನ್ನಾಗಿಟ್ಟಿದ್ದಾರೆ, ಮಾಡ್ತಾರೆ. ನಮ್ಗೆ ಇಷ್ಟು ಮಟ್ಟಿಗೆ ಇಟ್ಟಿದ್ದಾರೆ, ನಾವು ಇಷ್ಟೇ ನಮ್ಮ ಕೈಲಿ ಆಗೋದು. ನನ್ನ ಮಗಳು ಅವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಬಂದ್ಲು, ಮುತ್ತೈದೆಯರಿಗೆಲ್ಲನ. ಇವಾಗ ಒಂದು 3 ಸುತ್ತ ಹಾಕ್ಬಿಟ್ಟು ದೇವಸ್ಥಾನದೊಳಗೆ ಹೋಗಿ ತೀರ್ಥ ಪ್ರಸಾದ ತಗೋಬೇಕು. ಇಲ್ಲಿ ಈ ದೇವಸ್ಥಾನದೊಳಗಡೆ ಹೆಂಗೆ ಅಂದರೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋದ್ಮೇಲೆ ನಾವು ಆರತಿ ತೊಗೊಂಬಿಟ್ಟು ಕೈ ಮುಗಿದು ಬರ್ತೀವಿ. ಅಲ್ಲೂ ಕೂಡ ತೀರ್ಥ ಕೊಡ್ತಾರೆ. ಅಲ್ಲೇನಾದರೂ ಅನ್ಫಾರ್ಚುನೇಟ್ಲಿ ಮಿಸ್ ಆಯಿತು ಅಂತಂದರೆ ಈ ಥರ ಹೊರ್ಗಡೆ ಇಟ್ಟು ಭಕ್ತಾದಿಗಳಿಗೆ ಈ ಥರ ಒಂದು ಫೆಸಿಲಿಟೀಸ್ ಕೂಡ ಮಾಡಿದ್ದಾರೆ. ಹೊರ್ಗಡೆ ಬಂದು ನಾವು ತೀರ್ಥ ಪ್ರಸಾದ ಹೂವು ಕುಂಕುಮ ಎಲ್ಲ ತೊಗೋಬೋದು. ಅಲ್ಲೂ ಕೂಡ ಅದಿರುತ್ತೆ. ಒಂದೊಂದ್ಸಲ ಅಲ್ಲಿ ಏನಂದರೆ ಆರತಿ ಒಂದು ತಗೊಬಂದಿರ್ತೀವಿ, ತೀರ್ಥ ಕೊಟ್ಟಿರಲ್ಲ. ಆಗಿನ ಒಂದು ಟೈಮಲ್ಲಿ ಇಲ್ಲಿ ಹೊರಗಡೆ ಶಿಫ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಂದು ನಾವು ತೀರ್ಥ ತಗೋಬೇಕು. ನಾವು ದೇವಸ್ಥಾನದಿಂದ ಹೊರಗಡೆ ಬರೋದೇ ನಮಗೆ 10:30 ಮೇಲೆ 11 ಗಂಟೆ ಮೇಲೇ ಆಗಿತ್ತು ಅಂತಲೇ ಹೇಳ್ಬೋದು. ಅವಾಗ ಅಲ್ಲಿ ತುಂಬ ಹೊಟ್ಟೆ ಹಸಿವು ಬೇರೆ ಆಗಿಬಿಟ್ಟಿತ್ತು. ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದು ಎಲ್ಲ ತುಂಬ ಸ್ಟ್ರೆಸ್ ಅನ್ನಿಸ್ತು. ಹಾಗಾಗಿ ಹೊಟ್ಟೆ ಹಸಿವು ಇತ್ತು, ಊಟ ಮಾಡಿದ್ವಿ. ಇಲ್ಲೇ ನಾನು ದೋಸೆ ತಗೊಂಡೆ, ನನ್ನ ಮಗಳು ಚಿತ್ರಾನ್ನ ತೊಗೊಂಡ್ಲು. ಏನಕ್ಕೆ ಅಂತಂದರೆ ಮನೆಯಲ್ಲೇ ಬಂದು ಮಾಡ್ಕೊಂಡು ಊಟ ಮಾಡ್ಬೋದಾಗಿತ್ತು, ಆದರೆ ಆಗ್ತಾಯಿಲ್ಲ. ತುಂಬ ಸುಸ್ತಾಗ್ಬಿಟ್ಟಿತ್ತು ನನಗೆ. ಬೇರೆ ಸ್ವಲ್ಪ ಆಯಾಸ ಎಲ್ಲ ಇತ್ತು, ಸುಸ್ತೆಲ್ಲ ಇತ್ತು ಹಿಂದಿನ ದಿನವೇ. ಎಲ್ಲ ಇದು ಪೂಜೆಗೋಸ್ಕರನೇ ನಾನೆಲ್ಲ ರೆಡಿ ಮಾಡಿ ಎಲ್ಲ ಇದು ಮಾಡೋದೇ ಸ್ಟ್ರೆಸ್ ಆಗಿ ಹೋಗ್ಬಿಟ್ಟಿತ್ತು. ಈ ಸಲ ಪೂಜೆ ಮಾಡ್ತೀನೋ ಇಲ್ಲೋ ಅಂತ ಬೇರೆ ಅಂದ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ನಾನು ಅಡುಗೆ ಮಾಡೋದು ತ್ರಾಸಾಗುತ್ತೆ ಅಂತೇಳ್ಬಿಟ್ಟು ಅಲ್ಲೇ ಹೋಟ್ಲಲ್ಲೇ ನಾವು ದೋಸೆ ಮತ್ತು ಚಿತ್ರಾನ್ನ ತಗೊಂಡ್ವಿ. ಅವಳು ನನಗೆ ಟೊಮಟೊ ಬಾತ್ ಕೊಡ್ಸಮ್ಮ ಅಂತ ಹೇಳಿದ್ಲು. ಟೊಮಟೊ ಬಾತ್ ಇರಲಿಲ್ಲ. ಹಂಗಾಗಿ ಅವಳು ಜಾಸ್ತಿ ದೋಸೆ ಇಷ್ಟಪಡಲ್ಲ. ಕೆಲವೊಂದು ಟೈಮ್ ಇಷ್ಟಪಡ್ತಾಳೆ, ಅಂಥದ್ದೇನು ಜಾಸ್ತಿ ಇಷ್ಟಪಡೋದಿಲ್ಲ. ಹಂಗಾಗಿ ಅವಳು ಚಿತ್ರಾನ್ನ ಇಷ್ಟಪಡ್ತಾಳೆ ಅಂತ ಅದು ಚಿತ್ರಾನ್ನ ಕೊಡಿಸ್ದೆ. ನಾನು ದೋಸೆ ತಗೊಂಡೆ. ಬೆಣ್ಣೆ ದೋಸೆ ಅದೊಂದೇ ಹೋಟ್ಲಲ್ಲೇ ಸಿಗೋದು ಶಿರಾದಲ್ಲಿ. ಮತ್ತು ನಾವು ಈಗ ಊರ ಕಡೆ ನಾವಿವಾಗ ಊರ ಕಡೆಗೆ ಹೊರಟ್ವಿ. ಸುಮಾರು 12 ಗಂಟೆ ಆಗಿತ್ತು ಅನಿಸುತ್ತೆ. ಇವಾಗ ಕಾಫಿ ಏನೋ ಆಯಿತು, ತಲೆನೋಯ್ತಾಯಿತ್ತು ತುಂಬ ಅಂತ ಕಾಫಿ ಮಾಡ್ಕೊಂಡು ಕುಡಿದ್ವಿ ನಾನು ನನ್ನ ಮಗಳು. ಇವಾಗ ಅಂತಂದರೆ ಇವಾಗ ಸಾಯಂಕಾಲಕ್ಕೆ ಅಡುಗೆ ಮಾಡಬೇಕು. ಏನು ಮಾಡೋದೋ ಏನು ಕತಿಯೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೋ ತಿಂಡಿಯಲ್ಲೇ ತಿನ್ಕೊಂಡ್ಬಂದ್ವಿ. ಬೆಳಿಗ್ಗೆನ ಅಲ್ಲೂ ಕೂಡ ತಿಂಡಿ ತಿಂತಾ ಇರಲಿಲ್ಲ. ಏನಕ್ಕೆ ಅಂತಂದರೆ ಅಲ್ಲಿ ಪೂಜೆ ಅಂತ ಹೋದ್ವಾ. ಅಲ್ಲಿ ಹೋದ್ಮೇಲೆ ಪೂಜೆಗೆ ಅಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿಂದ ಬರೀ ಹೊಟ್ಟೆಲಿ ಹೋಗಿರ್ತೀವಿ. ಬರೋದೇ ನಮ್ಗೆ ಸುಮಾರು ಆರತಿ ಮಾಡ್ಕೊಂಡು ಅಲ್ಲಿಂದ ಮೊಬೈಲ್ ಡಾಟಾ ಖಾಲಿ ಆಗಿತ್ತು, ಕರೆನ್ಸಿ ಅಂತೇಳಿ ಅಲ್ಲಿಗೆ ಒಂದು ಸ್ವಲ್ಪ ಹೋದ್ವಿ ಅಷ್ಟೇ. ಅಷ್ಟಕ್ಕೇನೆ ಸುಮಾರು ನಾವು ಬೆಳಗ್ಗೆ 8:30 ಬಿಟ್ಟಿದ್ದು. ಸುಮಾರು ನನಗೆ ನಾವು ಬಂದಿದ್ದೆ ಇಲ್ಲಿಗೆ 12:30 ಆಗಿತ್ತು. ಅಂದರೆ ಅಲ್ಲಿ ಆರತಿ ಪೂಜೆ ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಕೊಂಡ್ವಿ. ಅಲ್ಲಿ ಕರೆನ್ಸಿ ಹಾಕ್ಸ್ಕೊಂಡು ಕೂತ್ಕೊಂಡ್ವಿ. ಹಿಂಗೆ ಸ್ವಲ್ಪ ಇರುತ್ತಲ್ಲ, ಒಂದೆರಡು ರೀಲ್ಸ್ ಮಾಡಬೇಕಾಗಿತ್ತು. ಒಂದೆರಡು ರೀಲ್ಸ್ ಮಾಡಿದ್ವಿ. ಇಷ್ಟು ರೀಲ್ಸ್ ಮಾಡೋಣ ಅಂತ ಅಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸಿ ರೀಲ್ಸ್ ಮಾಡಿದ್ವಿ. ಇಷ್ಟಕ್ಕೆ ಇಷ್ಟ ಆಯಿತು. ಇವಾಗ ತಲೆ ಬೇರೆ ಸ್ವಲ್ಪ ಲೈಟಾಗಿ ಯಾಕೆ ತಲೆನೋವು ಬರುತ್ತೆ ಅಂದರೆ ನನಗೆ ಹಂಗೆ ಸ್ವಲ್ಪ ಮೋಡ ಆಗಿತ್ತು, ಮಳೆ ಬಂದಿತ್ತು. ಈ ಮಳೆ ಬಂತು ಅಂತಂದರೆ ತಲೆ ಸ್ನಾನ ಮಾಡಿದ್ವಿ ಅಂದರೆ ನಾನು ತಲೆ ಒಣಗಿಸ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ತಲೆನೋವು ಚಿಟಿ 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 ಅಂತ ಇರುತ್ತೆ. ಒಂದ್ಸಲ ಅದು ರಾಂಗ್ ಆಗಿಬಿಡುತ್ತೆ.
ರಾಂಗ್ ಆಗುತ್ತೆ ಅಂತಂದ್ರೆ ಹೇಳಕ್ಕೆ ಅಸಾಧ್ಯ. ಹೆಂಗೆ ಅಂತಂದ್ರೆ ತಲೆಗೆಲ್ಲ ಬಟ್ಟೆ ಬಿಕ್ಕೊಂಡು ಅಷ್ಟು ತಲೆನೋವು ಬಂದ್ಬಿಡುತ್ತೆ. ನಾನು ಅದನ್ನ ಕಂಡು ಬಿಸಿಲಿದ್ದಾಗ ಅಷ್ಟೇ ತಲೆ ಸ್ನಾನ ಮಾಡ್ತೀನಿ. ಬಿಸಿಲು ನೋಡ್ಕೊಂಡು ತಲೆ ಸ್ನಾನ ಮಾಡಿಬಿಟ್ಟು ತಲೆ ಚೆನ್ನಾಗಿ ಬಿಸಿಲು ಒಣಸ್ಕೊಂಡ್ಬಿಟ್ಟು ಒಳಗೆ ಬರ್ತೀನಿ. ಅದು ಏನಕ್ಕೆ ಹಂಗಾಗುತ್ತೆ ಪ್ರಾಬ್ಲಮ್ ಅಂತಂದ್ರೆ ಬಾಣತನ ಮಾಡುವಾಗ ನಾವು ಬೇಗ ತಣ್ಣೀರು ಮುಟ್ಟಬಾರ್ದು. 5 ತಿಂಗಳವರೆಗೂ ಫಸ್ಟ್ನೇ ಬಾಣತನದ 9 ತಿಂಗಳವರೆಗೂ ನಾವು ಬಾಣತನದಲ್ಲಿ ನೀರು ಮುಟ್ಟಬಾರ್ದು. ನಾವು ನೀರು ಮುಟ್ಟುತ್ತೀವಲ್ವಾ ತಣ್ಣೀರು, ಅವಾಗ್ಲೇನೆ ನಮಗೆ ಈ ಪ್ರಾಬ್ಲಮ್ 30+ ಆದ್ಮೇಲೆ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಬಾಣತನ ಮಾಡಿಸ್ಕೋಬೇಕಾದ್ರೆ ಮಾತ್ರ 5 ತಿಂಗಳವರೆಗೂ ಕನಿಷ್ಠ 5 ತಿಂಗಳವರೆಗೂ ಒಂದು ಹನಿ ತಣ್ಣೀರು ಮುಟ್ಟಿದಂಗೆ ನಾವು ಕಟ್ನಿಟ್ಟಾಗಿದ್ವಿ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ. ಇವಾಗ ಅದ್ರದ್ದು ನಾವು ಏನೂ ಆಗಲ್ಲ ಅಂತ ನಾವು ಚಿಲ್ಲಾಗಿರ್ತೀವಿ, ಏನೋ ಜೋಶಲ್ಲಿರ್ತೀವಿ, ನಮ್ಗೇನಾಗುತ್ತೆ ಏನೂ ಆಗಲ್ಲ ಅಂತ ದೊಡ್ಡರ ಮಾತು ಕೇಳಲ್ಲ ಅಂತ ಟೈಮಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಅಡ್ರ ಬಡ್ರ ತಣ್ಣೀರು ಬಿಸಿಲೆಲ್ಲ ಮುಟ್ಕೊಂಡಿರ್ತೀವಿ ಅಂತಂದ್ರೆ ಏನಾಗುತ್ತೆ, ಇಂಥ ಟೈಮಲ್ಲಿ ತಲೆ ಸ್ನಾನ ಮಾಡ್ರೆ ತಲೆನೋವು ಬರುತ್ತೆ ಅಥವಾ ಕೈ ಕಾಲು ಹೊಡ್ತಾ ಬರ್ತವೆ, ಏನಾದರೂ ಒಂದು ಪ್ರಾಬ್ಲಮ್ಸ್ ಕಾಣ್ತಾ ಇರ್ತವೆ. ಇವಾಗ ನನಗೆ ಅದು ಅನುಭವ ಆಗ್ತಾ ಇದೆ. ಇನ್ನೇನಿಲ್ಲ, ಬೆಳಗ್ಗೆನ ತಿಂಡಿ ಅಲ್ಲೇ ಆಯ್ತಲ್ವಾ, ಈ ಸಾಯಂಕಾಲಕ್ಕೆ ಏನಾದ್ರು ಮಾಡ್ಬೇಕು ಅಂದ್ರೆ ಸ್ವಲ್ಪ ಲೈಟಾಗಿ ಚಿಟಿ ಅಂತಲ್ಲ, ಒಂದು ಸ್ವಲ್ಪ ಬೇಜಾರು ಅಷ್ಟೇನೆ. ಸಾಂಬಾರಿದೆ, ಕೋಸಿಂದು ಬಸ್ಸಾರು ಮಾಡಿದ್ದೆ, ಅದೇ ಇದೆ ನೆನ್ನೆದು. ಅದಕ್ಕೇನೆ ಸ್ವಲ್ಪ ಅಕ್ಕಿ ಇಟ್ರೆ ಆಗುತ್ತೆ. ಇಲ್ಲಾಂದ್ರೆ ಟೊಮಟೊ ಬಾತ್ ಮಾಡೋಣ ಅಂದ್ರೆ ಬೆಳಿಗ್ಗೆಗೆ ಮಾಡಿದ್ರೆ ತಿಂಡಿ ಆಗ್ಬಿಡುತ್ತಲ್ಲ ಅಂತ ಒಂದ್ ಕಡೆಗೆ. ಇವಾಗ ಇನ್ನೇನು ಅದೇ ಸಾರಿಗೆ ಅಕ್ಕಿ ಇಡೋದು, ಇಲ್ಲ ಕಡಲೆ ಬೀಜ ಏನಾದ್ರೂ ಹುರಿದ್ರೆ ಆಗುತ್ತೆ. ಸ್ನ್ಯಾಕ್ ಸೈಡಿಗೆ ನೆಂಚಿಗೆ ಕಡಲೆ ಬೀಜ ಹುರಿದ್ರೆ ಆಗುತ್ತೆ, ಖಾರದ ಕಡಲೆ ಬೀಜ. ಇದಕ್ಕೆ ಅಕ್ಕಿ ಇಟ್ರೆ ಆಗುತ್ತೆ. ನಾನು ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಬಾಯ್.